ಮಂಡ್ಯ ಲೋಕಸಭಾ ಕ್ಷೇತ್ರ ಇದೆಯಲ್ಲ ಇದು ಬಹಳ ತೀವ್ರ ಕುತೂಹಲವನ್ನ ಕೆರಳಿಸ್ತಾ ಇದೆ. ಸಕ್ಕರೆ ನಾಡಿಗಾಗಿ ಎಚ್.ಡಿ. ಕುಮಾರಸ್ವಾಮಿ ಜೊತೆಗೆ ಸುಮಲತಾ ಮಧ್ಯೆ ತೀವ್ರ ಜಟಾಪಟಿ ಇದೆ. ನಾ ಕೊಡೆ ನಾ ಬಿಡೆ ಅಂತ ಮಂಡ್ಯ ನಾಯಕರು ಹೇಳ್ತಾ ಇದ್ದಾರೆ. ಅತ್ತ ದೆಹಲಿಯಲ್ಲಿ ಕಸರತ್ತನ್ನ ನಡೆಸ್ತಾ ಇದ್ದಾರೆ ಸುಮಲತಾ. ಇತ್ತ ಬಿಜೆಪಿ ಹೈಕಮಾಂಡ್ ಮಟ್ಟದಲ್ಲಿ ಕುಮಾರಸ್ವಾಮಿ ಲಾಬಿಯನ್ನ ಮಾಡ್ತಾ ಇದ್ದಾರೆ. ಮಂಡ್ಯ ಟಿಕೆಟ್ ಸಿಗದಿದ್ರೆ ಸ್ವತಂತ್ರವಾಗಿ ಸ್ಪರ್ಧೆ ಮಾಡೋದಕ್ಕೂ ಕೂಡ ಚಿಂತನೆಯನ್ನ ನಡೆಸಲಾಗ್ತಾ ಇದೆ. ಇವತ್ತು ಆಪ್ತರ ಜೊತೆ ಸಭೆಯನ್ನ ನಡೆಸಲಿದ್ದಾರೆ ಸಂಸದೆ ಸುಮಲತಾ. ಸಭೆಯ ಬಳಿಕ ಅಂತಿಮ ನಿರ್ಧಾರವನ್ನ ಕೈಗೊಳ್ಳಲಿದ್ದಾರೆ. ಬೆಂಗಳೂರಿನ ನಿವಾಸದಲ್ಲಿ ಬೆಂಬಲಿಗರ ಸಭೆಯನ್ನ ಕರೆದಿದ್ದಾರೆ ಸುಮಲತಾ. ತೀವ್ರ ಕುತೂಹಲವನ್ನ ಕೆರಳಿಸ್ತಾ ಇದೆ ಮಂಡ್ಯ ಲೋಕಸಭಾ ಕ್ಷೇತ್ರ. ಈ ಬಾರಿ ಯಾವ ಅಭ್ಯರ್ಥಿ ಅನ್ನೋದಕ್ಕಿಂತಲೂ ಕೂಡ ಬಿಜೆಪಿಯಿಂದ ನಿಲ್ತಾರಾ ಅಥವಾ JDSಗೆ ಮೈತ್ರಿ ಹಿನ್ನೆಲೆಯಲ್ಲಿ ಬಿಟ್ಕೊಡ್ಲಾಗುತ್ತಾ ಅಥವಾ ಬಿಜೆಪಿ ಅಭ್ಯರ್ಥಿಯಾಗಿ ಸುಮಲತಾ ನಿಲ್ತಾರಾ ಅಥವಾ ಪಕ್ಷೇತರರಾಗಿ ಸುಮಲತಾ ನಿಲ್ತಾರಾ ಇಂಥ ಅನೇಕ ಹಲವು ಪ್ರಶ್ನೆಗಳು ಇರೋದ್ರಿಂದ ಇನ್ನೂ ಕೂಡ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ತೆರೆ ಎಳೆದಿಲ್ಲ. ಹಾಗಾಗಿ ಲಾಬಿಗಳಂತೂ ನಡೀತಾ ಇದೆ. ಬಿಜೆಪಿ ಹೈಕಮಾಂಡ್ ಮಟ್ಟದಲ್ಲಿ ಕುಮಾರಸ್ವಾಮಿ ಅವರು ಲಾಬಿಯನ್ನ ನಡೆಸ್ತಾ ಇದ್ರೆ ಇತ್ತ ತಾನೇ ಮುಂದೆ ಮಂಡ್ಯ ಎಲೆಕ್ಷನ್ಗೆ ನಿಂತ್ಕೊಳ್ಳೋದು, ಯಾವುದೇ ಕಾರಣಕ್ಕೂ ಕೂಡ ಮಂಡ್ಯವನ್ನು ಬಿಡೋದಿಲ್ಲ ಅನ್ನುವಂಥ ಮಾತನ್ನ ಸುಮಲತಾ ಕೂಡ ಹೇಳ್ಕೊಂಡು ಬರ್ತಾ ಇದ್ದಾರೆ. ಹಾಗಾಗಿ ಇವತ್ತು ಬೆಂಗಳೂರಿನಲ್ಲಿ ಬೆಂಬಲಿಗರ ಸಭೆಯೊಂದನ್ನು ಕರೆದಿದ್ದಾರೆ ಸುಮಲತಾ. ಆ ಸಭೆಯನ್ನ ಕರೆದು ಆ ಸಭೆಯಲ್ಲಿ ಒಂದಷ್ಟು ಚರ್ಚೆಗಳನ್ನು ಮಾಡಲಾಗುತ್ತೆ. ಒಂದು ವೇಳೆ ಪಕ್ಷೇತರರಾಗಿ ನಿಲ್ಲೋದಾದ್ರೆ ಬೆಂಬಲಿಗರ ಅಹವಾಲುಗಳು ಏನು, ಸೂಚನೆಗಳು ಏನು ಅನ್ನೋದನ್ನ ಕೂಡ ಇಲ್ಲಿ ಕೇಳಲಾಗುತ್ತೆ. ಅದರ ಜೊತೆಗೆ ಒಂದು ವೇಳೆ ಬಿಜೆಪಿಯಿಂದ ಟಿಕೆಟ್ ಸಿಕ್ಕಿದ್ದೆ ಆದಲ್ಲಿ ಏನಾಗಬಹುದು ಮುಂದೆ ಅಥವಾ ಸಿಗದೇ ಇದ್ದಲ್ಲಿ ಏನಾಗಬಹುದು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಇವತ್ತು ಈ ಸಭೆಯಲ್ಲಿ ನಿರ್ಧಾರವನ್ನು ಮಾಡಲಾಗುತ್ತೆ ಅನ್ನುವಂಥ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಒಟ್ಟಿನಲ್ಲಿ ಮಂಡ್ಯ ಕ್ಷೇತ್ರ ಅಂತೂ ಬಹಳ ತೀವ್ರ ಕುತೂಹಲವನ್ನು ಮೂಡಿಸ್ತಾ ಇದೆ. ಈಗಾಗಲೇ ಸುಮಲತಾ ಕೂಡ ಬಿಜೆಪಿ ನಾಯಕರನ್ನ, ವರಿಷ್ಠರನ್ನ ಹೈಕಮಾಂಡ್ ಮಟ್ಟದಲ್ಲಿ ಭೇಟಿಯಾಗಿ ಅಲ್ಲೂ ಕೂಡ ಮಾತುಕತೆಯನ್ನ ನಡೆಸಿ ಮಂಡ್ಯ ಕ್ಷೇತ್ರವನ್ನು ಈ ಬಾರಿ ತನಗೆ ಬಿಟ್ಟುಕೊಡುವಂತೆಯೂ ಕೂಡ ಕೇಳಿದ್ರು. ಏನಾಗುತ್ತೆ, ವರಿಷ್ಠರ ನಡೆ ಏನು, ಇದರಲ್ಲಿ ವರಿಷ್ಠರು ಏನು ಹೇಳ್ತಾರೆ, ಹೈಕಮಾಂಡ್ ಮಟ್ಟದಲ್ಲಿ ಯಾವೆಲ್ಲ ಯೋಚನೆಗಳಿದೆ ಮಂಡ್ಯ ರಾಜಕಾರಣಕ್ಕೆ ಸಂಬಂಧಪಟ್ಟಂತೆ ಅನ್ನುವಂಥ ಕುತೂಹಲ ಇದೆ. ಸದ್ಯಕ್ಕೆ ಬೆಂಬಲಿಗರ ಒಂದಷ್ಟು ವಿಚಾರಗಳನ್ನು ತಿಳಿದುಕೊಳ್ಳೋದಕ್ಕೆ ಇವತ್ತು ಸಭೆಯನ್ನು ಕರೆದಿದ್ದಾರೆ. ಆ ಸಭೆಯಲ್ಲಿ ಕೆಲವೊಂದಷ್ಟು ವಿಚಾರಗಳ ಬಗ್ಗೆ ಚರ್ಚೆಯನ್ನು ಮಾಡಲಾಗುತ್ತೆ, ನಿರ್ಧಾರಕ್ಕೂ ಕೂಡ ಬರಲಾಗುತ್ತೆ ಅನ್ನುವಂಥ ಮಾಹಿತಿಯೂ ಕೂಡ ಈಗ ಲಭ್ಯ ಆಗ್ತಾ ಇದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಆನಂದ್. ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಆನಂದ್, ಮಂಡ್ಯ ಕ್ಷೇತ್ರ ಅಂತೂ ಈ ಬಾರಿ ಬಹಳ ಕುತೂಹಲಕ್ಕೆ ಕಾರಣ ಆಗ್ತಾ ಇರೋದು. ಹಲವು ಪ್ರಶ್ನೆ ಇದೆ. ಇವತ್ತಿನ ಮೀಟಿಂಗ್, ಬೆಂಬಲಿಗರ ಮೀಟಿಂಗ್ ಅನ್ನ ಏನ್ ಕರೆದಿದ್ದಾರೆ, ಇದರ ಹೈಲೈಟ್ಸ್ ಏನೇನಿದೆ ಆನಂದ್? ಅಶ್ವಿನಿ, ಪ್ರಮುಖವಾಗಿ ಕುಮಾರಸ್ವಾಮಿ ಹಾಗೆ ಸುಮಲತಾ ನಡುವೆ ಮಂಡ್ಯ ಲೋಕಸಭೆ ಕ್ಷೇತ್ರಕ್ಕಾಗಿ ಬಹಳಷ್ಟು ಒಂದು ಜಟಾಪಟಿ ನಡೀತಾ ಇದೆ. ಮೈತ್ರಿ ಮಾತುಕತೆನೂ ಕೂಡ ಇನ್ನೂ ಕೂಡ ಫೈನಲ್ ಆಗ್ತಾ ಇಲ್ಲ. ಕಾರಣ ಇದೇ ಮಂಡ್ಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ಕಡೆ ಬಿಜೆಪಿ ನಾಯಕರು, ಸುಮಲತಾ, ಕುಮಾರಸ್ವಾಮಿ ಈ ಮೂವರ ನಡುವೆ ಬಹಳಷ್ಟು ಒಂದು ಜಟಾಪಟಿ ನಡೀತಾ ಇರ್ತಕ್ಕಂಥದ್ದು. ಹಳೆ ಮೈಸೂರು ಭಾಗದಲ್ಲಿ ತಮ್ಮ ಪ್ರಾಬಲ್ಯವನ್ನ ಹಿಡಿದುಕೊಳ್ಬೇಕಾದ್ರೆ ಮಂಡ್ಯ ಕ್ಷೇತ್ರ ಬೇಕೇ ಬೇಕು ಅಂತ ಕುಮಾರಸ್ವಾಮಿ ಅವರು ತಮ್ಮ ನಿಲುವನ್ನ ವ್ಯಕ್ತಪಡಿಸಿರ್ತಕ್ಕಂಥದ್ದು. ಅವರು ಕೂಡ ಪ್ರಧಾನಿ ಮೋದಿ, ಅಮಿತ್ ಶಾ ಅವ್ರ ಜೊತೆ, ನಡ್ಡಾ ಅವ್ರ ಜೊತೆ ಒಂದೆರಡು ಸುತ್ತು ಮಾತುಕತೆಯನ್ನು ಕೂಡ ನಡೆಸಿದ್ದಾರೆ. ಈ ಕಡೆ ಸುಮಲತಾ ಅವರು ಕೂಡ ಪ್ರಧಾನಿ ಮೋದಿ ಅವರನ್ನ ನೇರವಾಗಿ ಭೇಟಿ ಮಾಡಿ ಮಂಡ್ಯ ಕ್ಷೇತ್ರ ಬಿಜೆಪಿಯೇ ಇಟ್ಕೋಬೇಕು ಅನ್ನೋ ಒಂದು ಡಿಮ್ಯಾಂಡ್ ಅನ್ನ ಇಟ್ಟಿದ್ದಾರೆ. ಒಂದ್ ವೇಳೆ ಮಂಡ್ಯ ಕ್ಷೇತ್ರದ ಏನಾದ್ರು ಬಿಟ್ಟುಕೊಟ್ರೆ ನಾನು ಪಕ್ಷೇತರರಾಗಿ ನಿಲ್ತೀನಿ ಅನ್ನೋ ಒಂದು ಸಂದೇಶವನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಹಾಗಾಗಿ ಎರಡೂ ಪಕ್ಷಕ್ಕೂ ಕೂಡ ಈಗ ಸಂದಿಗ್ಧದ ಒಂದು ಪರಿಸ್ಥಿತಿ ಮಂಡ್ಯ ವಿಚಾರವಾಗಿ ನಿರ್ಮಾಣ ಆಗಿರ್ತಕ್ಕಂಥದ್ದು. ಮತ್ತೊಂದು ಕಡೆ ಮಂಡ್ಯದಲ್ಲಿ ತಮ್ಮ ಪ್ರಾಬಲ್ಯವನ್ನ ಉಳಿಸ್ಕೊಳ್ಬೇಕಾದ್ರೆ ದಳಪತಿಗಳಿಗೆ ಮಂಡ್ಯ ಕ್ಷೇತ್ರ ಬೇಕೇ ಬೇಕು. ಈ ಹಿನ್ನೆಲೆಯಲ್ಲಿ ಬೆಂಬಲಿಗರ ಒಂದು ಸಭೆಯನ್ನು ಕೂಡ ನಡೆಸೋದಕ್ಕೆ ಮುಂದಾಗಿರ್ತಕ್ಕಂಥದ್ದು. ಕುಮಾರಸ್ವಾಮಿ ಅವರು ಮಂಡ್ಯ ಕ್ಷೇತ್ರದಲ್ಲಿ ಹೋಗಿ ಅಲ್ಲಿ ಬೆಂಬಲಿಗರ ಬೆಂಬಲಿಗರ ಜೊತೆ ಮಾತುಕತೆಯನ್ನು ನಡೆಸೋದಕ್ಕೆ ಮುಂದಾಗಿರ್ತಕ್ಕಂಥದ್ದು. ಯಾಕೆಂದ್ರೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಮಂಡ್ಯದಲ್ಲಿ ಹೀನಾಯ ಸೋಲಿನ ಬಳಿಕ ಆ ಒಂದು ಕ್ಷೇತ್ರದಲ್ಲಿ ಮತ್ತೆ ಪ್ರಾಬಲ್ಯವನ್ನ ಸ್ಥಾಪಿಸ್ಕೊಳ್ಬೇಕಾದಂತ ಒಂದು ಅನಿವಾರ್ಯತೆ ದಳಪತಿಗಳಿಗೆ ಇದೆ. ಈಗೇನಾದ್ರೂ ಮಂಡ್ಯ ಕ್ಷೇತ್ರ ಏನಾದ್ರೂ ಬಿಟ್ಕೊಟ್ರೆ ಮುಂದೆ ತಮ್ಮ ಅಸ್ತಿತ್ವವನ್ನೇ ಮಂಡ್ಯ ಕ್ಷೇತ್ರದಲ್ಲಿ ಕಳೆದುಕೊಳ್ಬೇಕಾಗುತ್ತೆ ಅನ್ನೋ ಒಂದು ಆತಂಕವನ್ನ JDS ನಾಯಕರು ವ್ಯಕ್ತಪಡಿಸಿರ್ತಕ್ಕಂಥದ್ದು. ಹಾಗಾಗಿ ಮಂಡ್ಯ ಕ್ಷೇತ್ರಕ್ಕಾಗಿ ಕುಮಾರಸ್ವಾಮಿ ಅವರು ಬಿಗಿ ಪಟ್ಟನ್ನ ಹಿಡಿದಿದ್ದಾರೆ. ಈ ಕಡೆ ಸುಮಲತಾ ಅವರು ಕೂಡ
ನಾನು ಕ್ಷೇತ್ರವನ್ನ ಬಿಡೋದಿಲ್ಲ ಅನ್ನೋದು ಸ್ಪಷ್ಟವಾದಂತ ಸಂದೇಶವನ್ನ ರವಾನೆ ಮಾಡಿದ್ದಾರೆ. ಜೊತೆಗೆ ಅಂಬರೀಶ್ ಅವರು ಬದುಕಿದ್ದಾಗ ಮಂಡ್ಯ ಜನತೆ ಕೈ ಹಿಡಿದಿದ್ರು, ಈಗ ನಾನು ಮಂಡ್ಯ ಕ್ಷೇತ್ರವನ್ನ ಬಿಟ್ಟು ಹೋಗೋದಿಲ್ಲ ಒಂದು ಮಾತನ್ನ ಹೇಳುವ ಮೂಲಕ ತಮ್ಮ ಸ್ವಾಭಿಮಾನವನ್ನ ಪದೇ ಪದೇ ಅವರು ಹೇಳ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಈ ಮಂಡ್ಯ ವಿಚಾರ ಬಹಳಷ್ಟು ಒಂದು ಇಕ್ಕಟ್ಟಿನ ಪರಿಸ್ಥಿತಿಯನ್ನ ತಂದಿಟ್ಟಿದ್ದೇನೆ ಅಂತ ಹೇಳ್ಬೋದು. ಅಂತಿಮವಾಗಿ ಅಮಿತ್ ಶಾ ಅವರು ಒಂದು ಸಂಧಾನ ಸಭೆಯನ್ನು ಕೂಡ ನಡೆಸೋದಕ್ಕೆ ಮುಂದಾಗಿದ್ದಾರೆ ಅಂತಾನೂ ಕೂಡ ಒಂದು ಮಾಹಿತಿ ಸಿಕ್ಕಿರ್ತಕ್ಕಂಥದ್ದು. ಕುಮಾರಸ್ವಾಮಿ ಅವರ ಸುಮಲತಾ ಅವರ ಜೊತೆನೂ ಕೂಡ ಮಾತುಕತೆ ನಡೆಸಿ ಕ್ಷೇತ್ರವನ್ನ ಫೈನಲ್ ಮಾಡೋದಕ್ಕೆ ತೀರ್ಮಾನವನ್ನ ಮಾಡ್ಕೊಂಡಿದ್ದಾರೆ. ಈಗಾಗಲೇ ಹಾಸನ ಕೋಲಾರವನ್ನ ಬಿಟ್ಕೊಡತಕ್ಕಂತ ಒಂದು ನಿಟ್ಟಿನಲ್ಲಿ ಬಿಜೆಪಿ ಹೈಕಮಾಂಡ್ ನಾಯಕರು ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ. ಆದ್ರೆ ಮಂಡ್ಯ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಯಾವುದೇ ರೀತಿಯ ಒಂದು ಗ್ರೀನ್ ಸಿಗ್ನಲ್ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಕೊಟ್ಟಿಲ್ಲ. ಹಾಗಾಗಿ ದಳಪತಿಗಳಿಗೂ ಕೂಡ ಒಂದು ರೀತಿ ಆತಂಕ ಶುರುವಾಗಿರ್ತಕ್ಕಂಥದ್ದು. ಅಂತಿಮವಾಗಿ ಈ ಕಡೆ ಸುಮಲತಾ ಅವರು ಕೂಡ ತಮ್ಮ ಬೆಂಬಲಿಗರ ಸಭೆಯನ್ನ ನಡೆಸಿ ಮಂಡ್ಯ ಕ್ಷೇತ್ರಕ್ಕಾಗಿ ಪಟ್ಟು ಹಿಡಿದಿದ್ದಾರೆ. ಈ ಕಡೆ ಕುಮಾರಸ್ವಾಮಿ ಅವರು ಕೂಡ ಮಂಡ್ಯ ಪ್ರವಾಸಕ್ಕೆ ಹೋಗ್ಬೇಕು ಅಂತ ಎಲ್ಲಾ ರೀತಿಯ ಒಂದು ತಯಾರಿನೂ ಕೂಡ ಮಾಡ್ಕೊಂಡಿರ್ತಕ್ಕಂಥದ್ದು. ಹಾಗಾಗಿ ಇವರಿಬ್ಬರ ನಡುವೆ ಜಟಾಪಟಿಯಿಂದ